ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸತ್ಯಗಳು ಹೊರಬರ್ತಾ ಇದೆ. ಅದರಲ್ಲೂ ಸುಸೈಡ್ ಬಾಂಬರ್ಗಳಿಗೋಸ್ಕರ ಸರ್ಚ್ ಮಾಡ್ತಾ ಇದ್ರು ಕಳೆದ 1 ವರ್ಷದಿಂದ ಅನ್ನೋದು ಕೂಡ ಗೊತ್ತಾಗಿದೆ. ತನ್ನ ಮಾತಿನ ಮೂಲಕ ಪ್ರಚೋದನೆಯನ್ನ ಕೊಡುವಂತಹ ಕೆಲಸವನ್ನ, ಹಾಗೆ ತನ್ನನ್ನ ತಾನು ಸಿದ್ಧಪಡಿಸಿಕೊಳ್ತಾ ಇದ್ನಾ ಅಂತ ಈ ಡಾಕ್ಟರ್ ಉಮರ್ ವಿಡಿಯೋ ನೋಡಿದಾಗ ಹಾಗನ್ಸುತ್ತೆ ಹರೀಶ್. ಹೌದು ಮಧುಶ್ರೀ, ಈ ವಿಡಿಯೋವನ್ನು ನೋಡಿದಂತ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಕಾಣಿಸುತ್ತೆ. ಯಾಕಂತಂದ್ರೆ ಡಾಕ್ಟರ್ ಉಮರ್ ನಬಿ ಈತ ದೆಹಲಿಯ ಸ್ಫೋಟದಲ್ಲಿ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಸಾವನ್ನಪ್ಪಿರುವಂತವನು. ಇವನ ವಿಡಿಯೋ ಈಗ ಪತ್ತೆ ಆಗಿರುವಂತಹದ್ದು. ಅಂದ್ರೆ ಪೊಲೀಸರು ತನಿಖೆ ಮಾಡದಂತ ಸಂದರ್ಭದಲ್ಲಿ ಇವನ ಮೊಬೈಲ್ ಅನ್ನ ವಶಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಇವನ ಮೊಬೈಲ್ ನಲ್ಲಿ ಇದ್ದಂತಹ ವಿಡಿಯೋ ಈಗ ಪತ್ತೆ ಆಗಿದೆ. ಈ ವಿಡಿಯೋದಲ್ಲಿ ಆತ ಹೇಳಿರುವಂತೆ ಒಂದು ಉಗ್ರ ಚಟುವಟಿಕೆಗೆ ಪ್ರೋತ್ಸಾಹ ಕೊಡಬೇಕು ಮತ್ತೆ ಪ್ರಚೋದನೆಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ವಿಡಿಯೋ ಮಾಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತದೆ. ಮತ್ತೆ ಒಂದಷ್ಟು ಜನರಿಗೆ ಆತ್ಮಾಹುತಿ ಬಾಂಬ್ ದಾಳಿಯನ್ನ ಮಾಡಲಿಕ್ಕೆ ಪ್ರೇರೇಪಣೆಯನ್ನು ಕೂಡ ಈ ವಿಡಿಯೋ ಮೂಲಕ ಕೊಟ್ಟಿದ್ದಾನೆ ಅನ್ನುವಂತಹದ್ದು ಈ ವಿಡಿಯೋವನ್ನ ಮೇಲ್ನೋಟಕ್ಕೆ ನೋಡಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಆತ ಹೇಳುವಂತಹದ್ದು ಮುಖ್ಯವಾಗಿ ಈ ಆತ್ಮಾಹುತಿ ಬಾಂಬ್ ದಾಳಿಯ ಬಗ್ಗೆ ಒಂದಷ್ಟು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ. ಈ ಆತ್ಮಾಹುತಿ ಬಾಂಬ್ ದಾಳಿ ಅನ್ನುವಂತಹದ್ದು ಒಂದು ಹುತಾತ್ಮರ ಕಾರ್ಯಾಚರಣೆ ಇದ್ದ ಹಾಗೆ, ಮತ್ತೆ ಇದು ಇಸ್ಲಾಂನಲ್ಲೂ ಕೂಡ ಇದನ್ನೇ ಹೇಳಲಾಗುತ್ತೆ. ಇನ್ನು ಬಹು ಮುಖ್ಯವಾಗಿ ಆತ ಹೇಳುವಂತಹದ್ದು, ಒಬ್ಬ ವ್ಯಕ್ತಿ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ದಿನದಲ್ಲಿ ಸಾಯ್ತೀನಿ ಅನ್ನುವಂಥದ್ದು ಗೊತ್ತಾದಾಗೆ ಅವನು ಸಾಕಷ್ಟು ಇದರಲ್ಲಿ ಹೋಗ್ತಾನೆ, ಅಂದ್ರೆ ಪರಿಣಾಮಕಾರಿಯಾಗಿ ಹೋಗ್ತಾನೆ, ಅಂದ್ರೆ ಅವನು ಸಾಯೋದಿಕ್ಕೆ ಸಿದ್ಧ ಆಗಿರ್ತಾನೆ ಅನ್ನುವಂಥದ್ದನ್ನ ಅವರು ಹೇಳುವಂತದ್ದು. ಅಂದ್ರೆ ಬಹು ಮುಖ್ಯವಾಗಿ ಇಲ್ಲಿ ಬ್ರೈನ್ ವಾಶ್ ಮಾಡುವಂತದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಆತ್ಮಾಹುತಿ ಬಾಂಬ್ ದಾಳಿಗೆ ಮಾಡೋರಿಗಾಗಿ ಹುಡುಕಾಟ ನಡೆಸ್ತಾ ಇರಬಹುದು, ಅಥವಾ ಇವನು ತನ್ನ ಮನಸ್ಥಿತಿಯನ್ನ ತಾನೇ ಸಿದ್ಧಪಡಿಸಿಕೊಳ್ಳೋ ರೀತಿಯಾಗಿ ಈತ ಬೇರೆಯವರಿಗೆ ಪ್ರೇರೇಪಣೆಯನ್ನು ನೀಡ್ತಾ ಇರಬಹುದು. ಹೀಗಾಗಿ ಈ ವಿಡಿಯೋ ಮೂಲಕ ಅವನು ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾನೆ. ಮತ್ತೆ ಬಾಂಬ್ ದಾಳಿಯನ್ನ ನೀವು ತಪ್ಪಾಗಿ ಅರ್ಥೈಸ್ಕೋಬೇಡಿ, ಇದೊಂದು ರೀತಿಯಾದಂತಹ ಹೋರಾಟ, ಮತ್ತೆ ಇದೊಂದು ರೀತಿಯಾಗಿ ಧರ್ಮದ ಹೋರಾಟ ಅನ್ನುವಂತ ನಿಟ್ಟಿನಲ್ಲಿ ಆತ ಹೇಳಿರುವಂತ ಇದೊಂದು ಹುತಾತ್ಮ ಕಾರ್ಯಾಚರಣೆ ಅನ್ನುವಂತ ನಿಟ್ಟಿನಲ್ಲಿ ಆತ ಹೇಳ್ತಾ ಇದ್ದಾನೆ. ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಈ ಒಂದು ಉಮರ್ ನಬಿ ಏನಿದ್ದಾನೆ ಈತ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಸಾವನ್ನಪ್ಪಿದ್ದಾನೆ. ಮತ್ತೆ ಈ ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಕೂಡ ಈತ ವೈದ್ಯ ಆಗಿದ್ದ. ಈ ವೈದ್ಯ ಆಗಿದಂತ ಸಂದರ್ಭದಲ್ಲಿ ಇವನಿಗೆ ಅನೇಕ ವೈದ್ಯರ ಸಂಪರ್ಕ ಇತ್ತು. ಮತ್ತೆ ಈ ಒಂದು ಕಾರ್ಯಾಚರಣೆಯಲ್ಲಿ ಸಾಕಷ್ಟು ಮಂದಿ ವೈದ್ಯರು ಕೂಡ ಭಾಗಿಯಾಗಿದ್ರು. ಹೀಗಾಗಿ ಅಲ್ಫಲಾ ಯೂನಿವರ್ಸಿಟಿಯ ಮೇಲೆ ಈಗ ಇಡಿ ಕಣ್ಣು ಬಿದ್ದಿರುವಂತಹದ್ದು. ಈಗ ಇಡಿ ನಿರಂತರವಾದಂತಹ ಶೋಧನೆಯನ್ನ ಮಾಡ್ತಾ ಇದೆ. ಬೆಳಗ್ಗೆ 25ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ಮಾಡಿರುವಂತಹದ್ದು. ದಾಳಿಯನ್ನ ಮಾಡಿ ವಿವಿಯ ವಿವಿಧ ಭಾಗಗಳಲ್ಲಿ ಶೋಧವನ್ನ ಮಾಡಲಾಗಿದೆ. ಬಹುಮುಖ್ಯವಾಗಿ ವಿವಿಗೆ ಎಲ್ಲಾದ್ರೂ ಹಣ ಹರಿದು ಬಂದಿತ್ತ, ಅಥವಾ ಈ ಒಂದು ಶಂಕಿತ ಉಗ್ರರಿಗೆ ಹಣ ಎಲ್ಲಿಂದ ಬಂತು, ಅವರಿಗೆ ಬೇರೆ ಯಾರು ಸಹಾಯ ಮಾಡಿದ್ರೆ, ಅಥವಾ ಬೇರೆ ದೊಡ್ಡ ಜಾಲ ಏನಾದ್ರೂ ಇದೆಯಾ, ಹೀಗೆ ಅನೇಕ ವಿಚಾರಗಳ ಬಗ್ಗೆ ಈಗ ಇಡಿ ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. ಮಧುಶ್ರೀ, ಓಕೆ, ಧನ್ಯವಾದ ಹರೀಶ್ ಮಾಹಿತಿಗಾಗಿ. ದೆಹಲಿ ಸ್ಫೋಟದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಅಲ್ಫಲಾಹ್ ವಿವಿ ಕಚೇರಿ ಮೇಲೆ ಇಡಿ ದಾಳಿಯನ್ನ ಮಾಡಿದೆ. ದೆಹಲಿಯ ಓಕ್ಲಾ ಪ್ರದೇಶದಲ್ಲಿರುವಂತಹ ವಿವಿ ಕಚೇರಿಯಲ್ಲಿ ಇಡಿ ಅಧಿಕಾರಿಗಳಿಂದ ಪರಿಶೀಲನೆ ನಡೆದಿದೆ. ಈಗಾಗಲೇ ನಮ್ಮ ಪ್ರತಿನಿಧಿ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಇವರಿಗೆ ಎಲ್ಲಿಂದ ದುಡ್ಡು ಸಿಗ್ತಾ ಇತ್ತು, ಯಾರು ಅವರಿಗೆ ದುಡ್ಡನ್ನ ಕೊಡ್ತಾ ಇದ್ರು, ಹಣದ ವ್ಯವಹಾರ ಹೇಗೆ ನಡೀತಾ ಇತ್ತು, ವಿದೇಶದಿಂದ ಏನಾದರೂ ಟ್ರಾನ್ಸಾಕ್ಷನ್ ಆಗ್ತಾ ಇದ್ದಿದ್ದೆ, ಆದರೆ ಯಾರ ಅಕೌಂಟಿಗೆ ಮೇನ್ ಆಗಿ ಆಗ್ತಾ ಇತ್ತು, ಯಾವ ಮಾದರಿಯನ್ನ ಅನುಸರಿಸಿ ಹಣವನ್ನು ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ರು, ತರಬೇತಿ ಸೇರಿದಂತೆ ಈ ಬೇರೆ ಬೇರೆ ಬಾಂಬ್ ತಯಾರಿಕೆಗೆ ಸಂಬಂಧಪಟ್ಟಂತಹ ಎಕ್ವಿಪ್ಮೆಂಟ್ಸ್, ಇದೆಲ್ಲದಕ್ಕೂ ಕೂಡ ಸಾಕಷ್ಟು ಹಣವನ್ನ ವ್ಯಯಿಸಬೇಕಾಗುತ್ತೆ. ಅದೆಲ್ಲವೂ ಕೂಡ ಹೇಗೆ ಸಾಧ್ಯ ಆಯಿತು ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಫೋಟಕಗಳನ್ನ ಸಂಗ್ರಹಿಸೋದು, ಈ ಒಂದು ಚಟುವಟಿಕೆಯಲ್ಲಿ ಭಾಗಿಯಾದವರಿಗೆ ದುಡ್ಡು ಕೊಡೋದು ಅಥವಾ ಮೈಂಡ್ ವಾಶ್ ಮಾಡೋದು, ಈ ಎಲ್ಲ ಚಟುವಟಿಕೆಗಳಿಗೆ ದುಡ್ಡು ಎಲ್ಲಿಂದ ಬರ್ತಿತ್ತು ಅನ್ನೋ ಮೂಲವನ್ನ ಕೆದಕುವಂತಹ ಕೆಲಸವನ್ನ ಇದೀಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಲ್ಫಲಾಹ್ ವಿವಿಯಲ್ಲಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಮಂದಿಯಿಂದಲೂ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಈ ದೆಹಲಿಯಲ್ಲಿ ಆದಂತಹ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಪಕ್ಕಾ ಪ್ಲಾನ್ ಮಾಡಿದ್ದು, ಎಲ್ಲವೂ ಕೂಡ ತಯಾರಾಗಿದ್ದು ಅಲ್ಫಲಾಹ್ ವಿವಿಯ ಒಳಗಡೆ. ಅಲ್ಲಿಯೇ ಇದ್ದಂತಹ 4-5 ಮಂದಿ ಉಗ್ರ ವೈದ್ಯರನ್ನ ಕೂಡ, ಶಂಕಿತರನ್ನ ಈಗಾಗಲೇ NIA ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಆದರೆ ಇದರ ಹಿಂದೆ ಯಾರಿದ್ದಾರೆ, ಅದರಲ್ಲೂ ದುಡ್ಡಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ಇವರಿಗೆ ನೆರವಾಗ್ತಿದ್ದಿದ್ದು ಯಾರು ಅನ್ನೋದನ್ನ ಪತ್ತೆ ಹಚ್ಚುವಂತಹ ಕೆಲಸ ಆಗ್ತಿದೆ.